ಮಾಜಿ ಭೂಗತ ಡಾನ್ನ ವಾರಸುದಾರ ಸುಮಾರು 2,000 ಕೋಟಿಯ ಒಡೆಯ ಆತನ ಮೇಲೆ ರಾತ್ರೋರಾತ್ರಿ ದಿಢೀರ್ ಗುಂಡಿನ ದಾಳಿ ಆಗಿದೆ. ಗುಂಡಿನ ದಾಳಿಗೆ ಪತರುಗುಟ್ಟಿದ ಪಾತಕಿ ಪುತ್ರ ಇಂದು ಆಸ್ಪತ್ರೆ ಬೆಡ್ ಮೇಲೆ ಮಕಾಡೆ ಮಲಗಿದ್ದ. ಹಾಗಾದ್ರೆ ಯಾರು ಆ ಡಾನ್? ಆತನ ಮಗನ ಮೇಲೆ ದಿಢೀರ್ ಗುಂಡಿನ ದಾಳಿ ನಡೆದಿದ್ದಾದ್ರೂ ಯಾಕೆ? ಡೀಟೇಲ್ಸ್ ಇಲ್ಲಿದೆ. ಭೂಗತ ಲೋಕದ ಮಾಜಿ ಡಾನ್ ಮಗನ ಮೇಲೆ ಅಟ್ಯಾಕ್. ಮುತ್ತಪ್ಪ ರೈ ಮಗ ರಿಕ್ಕಿ ರೈ ಮೇಲೆ ಗನ್ ಫೈರ್. ದಾಳಿ ಆಗ್ತಿದ್ದಂತೆ ಶೇಕ್ ಆದ ಡಾನ್ ಮಗ ರಿಕ್ಕಿ ರೈ. ಎಸ್, ಮುತ್ತಪ್ಪ ರೈ ಅಂದ್ರೆ ಒಂದು ಕ್ಷಣ ಅಂಡರ್ ವರ್ಲ್ಡ್ ಬೆಚ್ಚಿ ಬೀಳುತ್ತೆ. ಅಷ್ಟರ ಮಟ್ಟಿಗೆ ಹವಾ ಕ್ರಿಯೇಟ್ ಮಾಡಿದ್ದ. ಅಂಡರ್ ವರ್ಲ್ಡ್ ನಲ್ಲಿ ಕಿಂಗ್ ಎನಿಸಿಕೊಂಡಿದ್ದವನು ಈ ಮುತ್ತಪ್ಪ ರೈ. ಕೊನೆಯ ಗಳಿಗೆಯಲ್ಲಿ ಸಮಾಜ ಸೇವೆಯಲ್ಲಿ ತೊಡಗಿಕೊಂಡು ಕೊನೆ ಉಸಿರು ಎಳೆದಿದ್ರು. ಅಲ್ಲೇ ನೋಡಿ ಶುರುವಾಗಿದ್ದು ಅಸಲಿ ನಕರ. ಆತನ ಸಾವಿನ ಬೆನ್ನಲ್ಲೇ ಆತ ಗಳಿಸಿದ್ದ ಸಾಮ್ರಾಜ್ಯವನ್ನ ಕಟ್ಟಿಕೊಂಡ ಪತ್ನಿ, ಮಕ್ಕಳು, ಸ್ನೇಹಿತರೆಲ್ಲ ಬದ್ಧ ವೈರಿಗಳಂತೆ ಕಾದಾಡಿದ್ರು. ಮಾಜಿ ಅಂಡರ್ ವರ್ಲ್ಡ್ ಡಾನ್ ದಿವಂಗತ ಮುತ್ತಪ್ಪ ರೈ ಮೊದಲ ಪತ್ನಿಯ 2ನೇ ಪುತ್ರ ರಿಕ್ಕಿ ರೈ ಮೇಲೆ ಗುಂಡಿನ ದಾಳಿ ನಡೆದಿದೆ. ನಿನ್ನೆ ತಡರಾತ್ರಿ 11 ಗಂಟೆಯಲ್ಲಿ ಬಿಡದಿಯಲ್ಲಿರುವ ತಮ್ಮ ಫಾರ್ಮ್ ಹೌಸ್ನಿಂದ ಬೆಂಗಳೂರಿನ ಸದಾಶಿವನಗರ ಮನೆಗೆ ಹೊರಟಿದ್ದಾರೆ. ಗನ್ಮ್ಯಾನ್ ಚಾಲಕ ಬಸವರಾಜ್ ರಿಕ್ಕಿ ರೈ ಬೆಂಗಳೂರಿನತ್ತ ಪ್ರಯಾಣ ಬೆಳೆಸಿದ್ರು. ಆದ್ರೆ ರಿಕ್ಕಿ ತನ್ನ ಪರ್ಸ್ ಮರೆತು ಬಂದಿರುವುದಾಗಿ ವಾಪಸ್ ಬಿಡದಿ ಮನೆಗೆ ಹೋಗಿದ್ರು. ಇದಾದ 1.5 ಗಂಟೆ ಬಳಿಕ ಅಂದ್ರೆ 12:30 ವೇಳೆಗೆ ಪುನಃ ಅದೇ 3 ಜನ ಬೆಂಗಳೂರಿನ ಮನೆಗೆ ಹೊರಟು ತನ್ನ ಕಾಂಪೌಂಡ್ ದಾಟಿದ್ರು ಅಷ್ಟೇ. 400 ಮೀಟರ್ ಹೋಗುವಷ್ಟರಲ್ಲಿ ರಿಕ್ಕಿ ಇದ್ದ ಬ್ಲಾಕ್ ಕಲರ್ ಕಾರಿನ ಮೇಲೆ ಗುಂಡಿನ ದಾಳಿ ನಡೆದಿದೆ. ಇನ್ನೂ ಎನ್ಕ್ವೈರಿ ಮಾಡಬೇಕಾಗಿದೆ. ಅವರಿಂದ ಹೆಚ್ಚಿನ ಮಾಹಿತಿ ಪಡಬೇಕಾಗಿದೆ. ಜೊತೆಗೆ ಇದರ ಹಿನ್ನೆಲೆಯನ್ನು ನಾವಿನ್ನೂ ಪರಿಶೀಲನೆ ಮಾಡಬೇಕಾಗಿದೆ. ಇನ್ನು ಗುಂಡಿನ ಶಬ್ದ ಬಂದಿದ್ದೇ ತಡ ಚಾಲಕ ಗಾಬರಿಯಿಂದ ತಲೆ ಬಗ್ಗಿಸಿದ್ದಾನೆ. ಚಾಲಕನ ಡೋರ್ ಮೂಲಕ ಎಂಟ್ರಿಯಾದ ಗುಂಡು ಚಾಲಕನ ಸೀಟ್ ಸೀಳಿಕೊಂಡು ರಿಕ್ಕಿ ರೈ ಮೂಗಿಗೆ ತಗುಲಿ ಆತನ ಬಲಗೈ ಸೀಳಿದೆ. ತಕ್ಷಣ ಕಾರನ್ನ ಕ್ಷಣ ದೂರ ಮುಂದಕ್ಕೆ ನಿಲ್ಲಿಸಿದ ಚಾಲಕ ಬಸವರಾಜ್ ರಿಕ್ಕಿ ರೈಗೆ ಆಗುತ್ತಿದ್ದ ರಕ್ತಸ್ರಾವ ತಡೆಯಲು ಯತ್ನಿಸಿದ್ದಾನೆ. ಅದು ಆಗದೇ ಇದ್ದಾಗ ತಕ್ಷಣ ತನ್ನ ಕಾರಿನಲ್ಲೇ ಬಿಡದಿಯ ಭರತ್ ಕೆಂಪಣ್ಣ ಖಾಸಗಿ ಆಸ್ಪತ್ರೆಗೆ ಕರೆದುಕೊಂಡು ಹೋಗಿ ಚಿಕಿತ್ಸೆ ಕೊಡಿಸಿದ್ದಾರೆ. ಪ್ರಾಥಮಿಕ ಚಿಕಿತ್ಸೆ ನೀಡಿದ ವೈದ್ಯರು ಹೆಚ್ಚಿನ ಚಿಕಿತ್ಸೆಗೆ ಬೆಂಗಳೂರಿನ ಮಣಿಪಾಲ್ ಆಸ್ಪತ್ರೆಗೆ ಶಿಫ್ಟ್ ಮಾಡಿಸಿದ್ದು ಮೂಗು ಹಾಗೂ ಕೈಗೆ ಶಸ್ತ್ರ ಚಿಕಿತ್ಸೆ ನೀಡಲಾಗಿದೆ. ನಮ್ಮ FSL ಟೀಮ್ ಅವರೆಲ್ಲ ಬಂದಿದ್ದಾರೆ. ಅವ್ರೇನು ಮಾಹಿತಿ ಕೊಡ್ತಾರೆ ಅದ್ರ ಮೇಲೆ ನಾವು ನಂತರದಲ್ಲಿ ನಮಗೆ ಇನ್ನೂ ಹೆಚ್ಚಿನ ಮಾಹಿತಿ ದೊರಕ. ಕಾರಲ್ಲಿ 3 ಜನ ಇದ್ದಾರೆ. ಸೊ ಇನ್ನೂ ನಾವು ಅವನ್ನೆಲ್ಲರನ್ನು ಕರೆದು ವಿಚಾರಣೆ ಮಾಡಿದ್ರೆ ಇನ್ನೂ ಹೆಚ್ಚಿನ ಮಾಹಿತಿ ದೊರಕುತ್ತೆ. ಇನ್ನು ಘಟನೆಯ ಬೆನ್ನಲ್ಲೇ ಮಾಹಿತಿ ಪಡೆದ ಬಿಡದಿ ಪೊಲೀಸರು ಸ್ಥಳಕ್ಕೆ ದೌಡಾಯಿಸಿದ್ರು. ಅಷ್ಟರಲ್ಲಾಗಲೇ ಗುಂಡು ಹಾರಿಸಿದ್ದ ಶಾರ್ಪ್ ಶೂಟರ್ ಗ್ಯಾಂಗ್ ಘಟನಾ ಸ್ಥಳದಿಂದ ಪೇರಿ ಕಿತ್ತಿದ್ದಾರೆ. ಇತ್ತ ರಿಕ್ಕಿ ರೈ ಚಾಲಕ ಬಸವರಾಜ್ ದೂರಿನ ಮೇರೆಗೆ ಬಿಡದಿ ಪೊಲೀಸರು ಉದ್ಯಮಿ ಕಾಂಗ್ರೆಸ್ ಮುಖಂಡ ರಾಕೇಶ್ ಮಲ್ಲಿ, ಮಲತಾಯಿ ಅನುರಾಧ, ಎಸ್ಟೇಟ್ ಮಾಲೀಕರಾದ ನಿತೇಶ್ ಶೆಟ್ಟಿ ಹಾಗೂ ಅದರ MD ಕೂಡ ಆಗಿರುವ ವೈದ್ಯನಾಥನ್ ಹಾಗೂ ಇತರರ ಮೇಲೆ FIR ದಾಖಲು ಮಾಡಿದ್ದಾರೆ. ಮುತ್ತಪ್ಪ ರೈ ಮರಣದ ನಂತರ ಅವರ ಆಸ್ತಿಯ ವಿಚಾರವಾಗಿ ಅವರ 2ನೇ ಪತ್ನಿ ಅನುರಾಧ, ಗೆಳೆಯ ರಾಕೇಶ್ ಮಲ್ಲಿ ಸೇರಿದಂತೆ ಇತರರು ಮುತ್ತಪ್ಪ ರೈನ ಮಕ್ಕಳಾದ ರಾಕಿ ಹಾಗೂ ರಿಕ್ಕಿ ಜೊತೆ ವಿವಾದಗಳು ಇದ್ವು. ಇದೇ ವಿಚಾರವಾಗಿ ರಿಕ್ಕಿ ರೈಗೆ ಹತ್ಯೆ ಮಾಡುವುದಾಗಿ ಆರೋಪಿಗಳು ಆಗಾಗ್ಗೆ ಬೆದರಿಕೆ ಹಾಕುತ್ತಿದ್ರಂತೆ. ಹೀಗಾಗಿ ನನ್ನ ಮೇಲೆ ಈ 4 ಜನರೇ ಗುಂಡಿನ ದಾಳಿ ನಡೆಸಿದ್ದಾರೆ ಅಂತ ದೂರಿನಲ್ಲಿ ಉಲ್ಲೇಖ ಮಾಡಿದ್ದಾರೆ. ಒಟ್ನಲ್ಲಿ ಆಸ್ತಿ, ಹಣಕಾಸಿನ ವ್ಯವಹಾರ, ದುಶ್ಮನಿಗಳ ಕೆಂಗಣ್ಣಿಗೆ ಗುರಿಯಾಗಿದ್ದ ಮುತ್ತಪ್ಪ ರೈನ ಮುದ್ದಿನ ಮಗ ಇಂದು ಆಸ್ಪತ್ರೆ ಪಾಲಾಗಿದ್ದಾನೆ. ಸದ್ಯ ಪ್ರಾಣಾಪಾಯದಿಂದ ಪಾರಾಗಿದ್ದು 2 ದಿನದಲ್ಲಿ ಡಿಸ್ಚಾರ್ಜ್ ಆಗಲಿದ್ದಾರೆ ಅನ್ನೋ ಮಾಹಿತಿ ಇದೆ. ಅಜಯ್ ಗೌಡ, ಕ್ರೈಮ್ ಬ್ಯೂರೋ, ಗ್ಯಾರಂಟಿ ನ್ಯೂಸ್.